ಈ ದೇವಸ್ಥಾನಕ್ಕೆ ಖ್ಯಾತ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್, ರವಿ ಶಾಸ್ತ್ರಿ, ಅನಿಲ್ ಕುಂಬ್ಳೆ ಹಾಗೂ ಸಿನಿ ತಾರೆಯರಾದ ರಾಕಿಂಗ್ ಸ್ಟಾರ್ ಯಶ್, ಕಟ್ರಿನಾ ಕೈಫ್, ಅಜಯ್ ದೇವಗನ್ ಮುಂತಾದ ಗಣ್ಯ ವ್ಯಕ್ತಿಗಳು ಮತ್ತು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಹೌದು, ಇದು ಕರ್ನಾಟಕದ ಅತಿ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ, ನಾಗಗಳ ರಕ್ಷಕ ಎಂದೇ ಕರೆಯಲ್ಪಡುವ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಗೆ ಸ್ವಾಗತ. ಹೌದು, ನಾವು ಧರ್ಮಸ್ಥಳದ ದರ್ಶನವನ್ನು ಮುಗಿಸಿದ ನಂತರ ನಮ್ಮ ಮುಂದಿನ ಪಯಣ ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಧ್ಯೆ ನೆಲೆಸಿರುವ ಪವಿತ್ರ ಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಡೆಗೆ ಸಾಗಿತು. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಿಂದ ಸುಮಾರು 60 ಕಿಲೋಮೀಟರ್ ಇದೆ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಧರ್ಮಸ್ಥಳ ಬಿಟ್ಟು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ತಲುಪಿ ರೂಮ್ ಚೆಕ್ ಇನ್ ಮಾಡಿಕೊಂಡೆವು. ನೀವು ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಪ್ಲಾನ್ ಮಾಡಿಕೊಂಡಿದ್ದರೆ ದೇವಸ್ಥಾನದ ಅತಿಥಿ ಗೃಹಗಳ ಕೊಠಡಿಗಳನ್ನು ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಮೂಲಕ ಮುಂಚಿತವಾಗಿ ಬುಕ್ ಮಾಡಬಹುದು. ನಾವು ಪ್ಲಾನ್ ಮಾಡಿದ ಸಮಯದಲ್ಲಿ ದೇವಸ್ಥಾನದ ಎಲ್ಲ ಕೊಠಡಿಗಳು ಭರ್ತಿಯಾಗಿದ್ದವು. ಆದ ಕಾರಣ ನಾವು ಪ್ರೈವೇಟ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮ್ಗೆ ತೆರಳಿ ಸ್ವಲ್ಪ ವಿಶ್ರಾಂತಿ ಪಡೆದು ನಂತರ ಪವಿತ್ರ ಕುಮಾರಧಾರಾ ನದಿಯ ಕಡೆಗೆ ಹೊರಟೆವು. ಕುಕ್ಕೆ ಸುಬ್ರಹ್ಮಣ್ಯದ ವಿಶೇಷತೆಯೇ ಈ ಪ್ರಕೃತಿ ಸೌಂದರ್ಯ. ಸುತ್ತಲೂ ಹಸಿರು ಬೆಟ್ಟಗಳು, ದಟ್ಟ ಕಾಡುಗಳು, ತಂಪಾದ ಗಾಳಿ ಮತ್ತು ಭಕ್ತಿಯ ವಾತಾವರಣ. ಇದು ಮನಸ್ಸಿಗೆ ವಿಶೇಷ ನೆಮ್ಮದಿಯನ್ನು ನೀಡುತ್ತದೆ. ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡುವುದು ಇಲ್ಲಿನ ಒಂದು ಪ್ರಮುಖ ಸಂಪ್ರದಾಯ. ದೇವಸ್ಥಾನಕ್ಕೆ ತೆರಳುವ ಮೊದಲು ಅನೇಕ ಭಕ್ತರು ಇಲ್ಲಿ ಸ್ನಾನ ಮಾಡಿ ಪವಿತ್ರರಾಗುತ್ತಾರೆ. ತಂಪಾದ ನೀರಿನಲ್ಲಿ ಸ್ನಾನ ಮಾಡುತ್ತಾ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಸವಿಯುವುದು ನಿಜಕ್ಕೂ ಒಂದು ಅದ್ಭುತ ಅನುಭವ. ಸ್ನಾನ ಮುಗಿಸಿ ಮತ್ತೆ ನಾವು ರೂಮ್ಗೆ ಬಂದು ತಯಾರಾಗಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ ಹೊರಟೆವು. ದೇವಸ್ಥಾನವನ್ನು ಪ್ರವೇಶಿಸಿದ ತಕ್ಷಣವೇ ಭಕ್ತಿಯ ವಾತಾವರಣ ಅನುಭವವಾಗುತ್ತದೆ. ಈ ಕ್ಷೇತ್ರವು ನಾಗರಾಜ ವಾಸುಕಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ನಾಗರಾಜ ವಾಸುಕಿಗೆ ಅಭಯ ನೀಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿಯೇ ನೆಲೆಸಿದನೆಂದು ನಂಬಲಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದ ನಂತರ ದೇವಸ್ಥಾನದ ಸುತ್ತಲಿನ ಬೀದಿಗಳಲ್ಲಿ ಸ್ವಲ್ಪ ಸಮಯ ಕಾಲ ಕಳೆದೆವು. ಅಲ್ಲಿನ ಅಂಗಡಿಗಳು, ಭಕ್ತರ ಸಂಚಾರ ಮತ್ತು ದೇವಸ್ಥಾನದ ಸುತ್ತಲಿನ ವಾತಾವರಣ ಕುಕ್ಕೆ ಕ್ಷೇತ್ರದ ವೈಶಿಷ್ಟ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಆಶ್ಲೇಷ ಬಲಿ ಪೂಜೆಗಾಗಿ ದೇವಸ್ಥಾನಕ್ಕೆ ತೆರಳಿದೆವು. ನಮಗೆ ಬೆಳಿಗ್ಗೆ 6 ಗಂಟೆಯ ಪೂಜೆ ಟಿಕೆಟ್ ದೊರೆಯಿತು. ಆಶ್ಲೇಷ ಬಲಿ ಪೂಜೆಯು ಟಿಕೆಟ್ಗಳನ್ನು ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಮೂಲಕ ಮುಂಚಿತವಾಗಿ ಬುಕ್ ಮಾಡಬಹುದು. ಇಲ್ಲವೇ ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋದರೆ ಅಲ್ಲಿಯೇ ಟಿಕೆಟ್ ಪಡೆಯುವ ಅವಕಾಶವೂ ಇರುತ್ತದೆ. ಆಶ್ಲೇಷ ಬಲಿ ಪೂಜೆಯು ನಾಗದೇವರ ಅನುಗ್ರಹಕ್ಕಾಗಿ ನಡೆಸಲಾಗುವ ಒಂದು ಪ್ರಮುಖ ಪೂಜೆ. ಇದೇ ರೀತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಸರ್ಪ ಸಂಸ್ಕಾರ ಮತ್ತು ನಾಗ ಪ್ರತಿಷ್ಠೆ ಪೂಜೆಗಳಿಗೂ ಪ್ರಸಿದ್ಧವಾಗಿದೆ. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಈ ಪೂಜೆಯಲ್ಲಿ ಭಾಗವಹಿಸಲು ಇಲ್ಲಿಗೆ ಆಗಮಿಸುತ್ತಾರೆ. ಈ ಪೂಜೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ನಾವು ಈ ಹಿಂದೆ ಮಾಡಿರುವ ವಿಶೇಷ ಶಾರ್ಟ್ ವಿಡಿಯೋಗಳನ್ನು ವೀಕ್ಷಿಸಬಹುದು. ಅದರಲ್ಲಿ ಈ ಪೂಜೆಗಳ ಬಗ್ಗೆ ವಿವರಣೆ ತಿಳಿಸಿದ್ದೇವೆ. ಶಾರ್ಟ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತದೆ. ಆಶ್ಲೇಷ ಬಲಿ ಪೂಜೆ ಸಾಮಾನ್ಯವಾಗಿ ಇದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಆಗುತ್ತದೆ. ಆಶ್ಲೇಷ ನಕ್ಷತ್ರ ಇರುವ ದಿನಕ್ಕೆ ವಿಶೇಷ ಮಹತ್ವ. ಪೂಜೆ, ನಾಗದೇವರ ಆರಾಧನೆ, ಬಲಿ ಸಮರ್ಪಣೆ ಎಲ್ಲ ಸೇರಿ ಸುಮಾರು 2 ರಿಂದ 3 ಗಂಟೆ ಆಗುತ್ತದೆ. ಪೂಜೆ ಆದ ಮೇಲೆ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಇರುತ್ತದೆ ಮತ್ತು ಹೋಮ ಇರುತ್ತದೆ. ಸರ್ಪ ಸಂಸ್ಕಾರ ಪೂಜೆ ಇದು 2 ದಿನಗಳ ಪೂಜೆ. ಮೊದಲ ದಿನ ಸಂಕಲ್ಪ ಹೋಮ, ವಿಶೇಷ ವಿಧಿವಿಧಾನಗಳು ಇರುತ್ತವೆ. 2ನೇ ದಿನ ಪೂರ್ಣಾಹುತಿ ಮತ್ತು ನಾಗ ಪ್ರತಿಷ್ಠೆ ಸಂಬಂಧಿತ ಕಾರ್ಯಗಳು ಇರುತ್ತವೆ. ಪೂಜೆಗೆ ಬಂದ ಭಕ್ತರು ದೇವಸ್ಥಾನದಿಂದ ನೀಡುವ ವಸತಿಯಲ್ಲಿ ಇರಬಹುದು. 2 ದಿನ ಸೇರಿ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇದನ್ನು ಸರ್ಪದೋಷ ನಿವಾರಣೆಗಾಗಿ
ಮತ್ತು ಕುಟುಂಬದ ಅಡೆತಡೆ ನಿವಾರಣೆಗಾಗಿ ಈ ಪೂಜೆಯನ್ನು ಮಾಡಿಸುತ್ತಾರೆ. ಆಶ್ಲೇಷ ಬಲಿ ಪೂಜೆ ಶುಲ್ಕ ಸುಮಾರು 500 ರೂಪಾಯಿ ಇರುತ್ತದೆ ಮತ್ತು ಸರ್ಪ ಸಂಸ್ಕಾರ ಬಲಿಯ ಪೂಜೆ ಶುಲ್ಕ ಸುಮಾರು 4200ವರೆಗೆ ಇರುತ್ತದೆ. ಇದನ್ನು ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಳ್ಳಬಹುದು. ಇದರ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರುತ್ತೇವೆ. ಆ ವೆಬ್ಸೈಟ್ ನಲ್ಲಿ ನೀವು ಬುಕ್ ಮಾಡಿಕೊಳ್ಳಬಹುದು. ಅಥವಾ ಬೆಳಿಗ್ಗೆ 6 ಗಂಟೆ ಒಳಗೆ ನೀವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ಕೂಡ ಪಡೆಯಬಹುದು. ಇಲ್ಲಿ ಇರುತ್ತದೆ. ಪೂಜೆ ಮುಗಿದ ನಂತರ ದೇವಸ್ಥಾನದಲ್ಲಿಯೇ ಬೆಳಿಗ್ಗೆ ಸುಮಾರು 9 ಗಂಟೆಗೆ ಉಪಹಾರ ಸೇವಿಸಿದು ದೇವಸ್ಥಾನದ ಪ್ರಸಾದ ಹಾಗೂ ಉಪಹಾರ ಭಕ್ತರಿಗೆ ಉಚಿತವಾಗಿ ಲಭ್ಯವಿದ್ದು ಅತ್ಯಂತ ಶುಚಿಯಾಗಿ ವ್ಯವಸ್ಥೆ ಮಾಡಲಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸಿ ಮುಂದಿನ ವಿಡಿಯೋದಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಬಿಲಾದ್ವಾರದ ರೋಚಕ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ. ಇಂತಹ ಪೌರಾಣಿಕ ಮತ್ತು ಐತಿಹಾಸಿಕ ಕ್ಷೇತ್ರಗಳ ಮಾಹಿತಿಗಾಗಿ ಮತ್ತು ಇನ್ನಿತರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.